ಇಷ್ಟಾದ್ರೂ ಸಹ ಸೆಷನ್ ಅನ್ನ ಬಹಳ ಗಟ್ಟಿ ಮನಸ್ಸಿಂದ ಸೆಷನ್ ಕರೀತಾರೆ. ಅಧಿವೇಶನವನ್ನ ಕರೆದು ಅವರಿಗೆ ಖಾತೆ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸಹ ಮಾಧ್ಯಮ ಸ್ನೇಹಿತರಂದ್ರೆ ಒಂದು ಪತ್ರಿಕಾಗೋಷ್ಠಿ ನಡೆದಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಿದ್ದೇನೆ. ಅಷ್ಟೆಲ್ಲ ಮಾಡಿಕೊಟ್ಟು ನಂತರನೂ ಇವರೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಮತ್ತೆ ಖಾತೆ ಹಂಚಿಕೆ ಕೊಡೋದಂದರೆ ಅವರ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಸಹ ಮಾಡ್ತಾರೆ. ಎಲ್ಲಿ ಅವರು ಬಹುತೇಕ ಅವರು ಮುಖ್ಯಮಂತ್ರಿ ಆಗಬೇಕಾಗಿದ್ದು ಒಂದು ಗುರಿ ಅವರು ಅಲ್ಲಿ ಸೇರಿ. ಈ ಮಧ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರಲ್ಲೂ ಒಪ್ಪಂದ ಇದ್ದರೆ ಯಾರು ಅವ್ರನ್ನ ಬಿಟ್ಕೊಂಡಿದ್ದಾರೆ ಇವತ್ತು ಅವರೇ ವೇದಿಕೆ ಮೇಲೆ ಆಗಲಿ ಅಥವಾ ಸದನದಲ್ಲೇ ತಾವೆಲ್ಲರೂ ಗಮನಿಸಿದ್ದಂಗೆ ಕಡೆ ನಾನು ಇದರಲ್ಲಿ ಭಾಗಿ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ. ಇವತ್ತು ಬಹಳ ವ್ಯವಸ್ಥಿತವಾಗಿ ಮಲ್ಟಿ ಶಕ್ತಿ ಸಿದ್ಧಾಂತ, ಯಾರಿಗೆ ತಾಕತ್ತಿದ್ದು ಹೈಕಮಾಂಡ್ ಇಲ್ಲ, ಅದು ಸಮುದಾಯಕ್ಕೆ ಅನ್ಯಾಯ ಆಗೋದು ಬೇಡವೇ ಬೇಡ. ಇನ್ನೊಬ್ಬರು ಅದೇ ಸಮುದಾಯದವ್ರನ್ನ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡ್ಕೊಳ್ಳಿ, ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ನಾಗೇಂದ್ರ ಅವ್ರನ್ನ ಇಳಿಸ್ಬೇಕು ಅಂತ ಅನ್ನೋದು ಎಷ್ಟು ನಮ್ಮ ಕಟ್ಟಿಬದ್ಧರಾಗಿದ್ದೀವೋ, ಇನ್ನೊಬ್ರು ಅದೇ ಸಮುದಾಯದವ್ರನ್ನ ಮಂತ್ರಿಗಳು ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ತರದ ಆಕ್ಷೇಪಣೆ ಇಲ್ಲ ಅಂತಲೂ ಸಹ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ನಾವೆಲ್ಲ ಮುಂಚೂಣಿ ಅದು ಇಟ್ಟು ಮುಂದಿನ ಸಾಲಿನಲ್ಲಿ ಕರ್ಕೊಂಡು ಬಂದು ಇವತ್ತೆಲ್ಲ ವ್ಯವಸ್ಥೆಯನ್ನ ಮಾಡಬೇಕು. ನೀವು ನೋಡ್ತಾ ಬದಿಗಿಡೋದು ಹೆಂಗೆ, ನಾನು ಅವಾಗಲೇ ಹೇಳ್ತಾ ಇದ್ದೆ ಡೆಲ್ಲಿ ವಿಷಯ. ಅದಾಗಿದ ತಕ್ಷಣ ಯಾವಾಗ ಮೀಡಿಯಾದವರು ನಮ್ಮ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಂಧುಗಳು ನಾಯಕರುಗಳ ವಿಷಯನ ಬೆಳಕಿಗೆ ತಂದಿದ ತಕ್ಷಣ ಕೋರ್ಟ್ನಲ್ಲಿ ಇನ್ನೊಂದು ಅಪ್ಲಿಕೇಶನ್ ಅನ್ನು ಹಾಕೊಂಡು ಅವರು ಡೆಲ್ಲಿವರೆಗೂ ಅವರು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇರೋ ಕಾರಣಕ್ಕಾಗಿ ರಾಜ್ಯದ ಆಡಳಿತ ಯೋಚನೆಗಳಲ್ಲಿ ಉಳ್ಳವಂತ ಸಚಿವರಾಗಿರ್ತಕ್ಕಂಥ ಕಾರಣಕ್ಕಾಗಿ ಅವರು ಜೊತೆಗೆ ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಇರುವಂಥ ಒಂದು ವ್ಯವಸ್ಥೆ ಆಗಿತ್ತು. ತದನಂತರ ಇವಾಗ ತುಮಕೂರಿನಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸರಿಸುಮಾರು 2.5 ಗಂಟೆಗೆ ಚಿತ್ತೂರಿಗೆ ಅವರ ಪಾರ್ಥಿವ ಶರೀರವನ್ನು ಬರುವಂಥದ್ದಾಗುತ್ತೆ. ತದನಂತರ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅಂತಿಮ ವಿಧಿವಿಧಾನವನ್ನು ಮಾಡ್ತೀವಿ. ಸರ್ಕಾರ ತರಾತುರಿಯಲ್ಲಿ ಅದು ಯಾವ ಒತ್ತಡಕ್ಕೆ ಮಾಡಿದೆಯೋ ಗೊತ್ತಿಲ್ಲ. ನಾನು ಕಳೆದ ವಾರ ಸಹ ಈ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಜೊತೆ ಮಾತನಾಡ್ತಾ ಆ ಮಾತನ್ನ ತಿಳಿಸಿದ್ದೆ. ಅವರು ನೇರವಾಗಿ ವಾಲ್ಮೀಕಿ ಹಗರಣ, ವಾಲ್ಮೀಕಿ ಪ್ರಾಧಿಕಾರ ಏನಿತ್ತು ಡೆವಲಪ್ಮೆಂಟ್ ಬೋರ್ಡ್ ಮುಖೇನ ಒಂದು ಸಮಾಜಕ್ಕೆ ಸ್ಥೀಮಿತವಾಗಿಟ್ಟಂಥ ಅದರ ಶ್ರೇಯಾಭಿವೃದ್ಧಿಗೆ ಸ್ಥೀಮಿತವಾಗಿಟ್ಟಂಥ ಹಣವನ್ನು ನೇರವಾಗಿ ಅವರು ಮುಂದಿನ ಇಟ್ಟಾಗಿದ್ರು ನೇರವಾಗಿ ಅದನ್ನು ಅನ್ಯ ರಾಜ್ಯಗಳಲ್ಲಿ ಖಾತೆಯನ್ನು ತೆರೆದು ರಾಜಣ್ಣ ಮಾಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೇ ದಿವಸ ಹಲವಾರು ಕೋಟಿ ಹಣವನ್ನು ಅಕೌಂಟನ್ನು ಓಪನ್ ಮಾಡ್ತಾರೆ. ತೆಲಂಗಾಣದಲ್ಲಿ ವಿಶೇಷವಾಗಿ ಪ್ರಕರಣ ಹೇಳಬೇಕು ಅಂದರೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಜುಬಿಲಿ ಹಿಲ್ಸಲ್ಲಿ ಒಂದೇ ದಿವಸ ಸುಮಾರು ಬ್ಯಾಂಕ್ಗಳಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಭಾಳ ಸುದೀರ್ಘ ಆಯುಷನ್ನು ಏನು ಪಡೆದಿದ್ದಾರೆ ಅಂತವನ್ನಲ್ಲ. ನಾವೆಲ್ಲ ನೋಡಿರ್ಬೋದು. ನಾಗೇಶ್ ಅಣ್ಣವ್ರಿಗೆ 67 ವರ್ಷ. ಈಗಾಗಲೇ 2-3 ವರ್ಷಗಳಿಂದ ಅವರಾಗಲೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಂಡು ಕಳೆದ ಚುನಾವಣೆ ನಂತರ ಅವರು ಸ್ವಲ್ಪ ಅಂಥ ಸಕ್ರಿಯ ಆಗೋಕ್ಕೆ ಅವಕಾಶ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಅವ್ರು ಕಿತ್ತೂರಲ್ಲಿ ನಿಂತಂಥ ಸಂದರ್ಭದಲ್ಲಿ ಜಾತಿ ಆಧಾರಿತವಾಗಿ ಏನು ನಿಂತ್ಕೊಂಡಿಲ್ಲ, ಅಥವಾ ಭಾಳ ಏನೇನೋ ಬೇರೆ ಬಲಗಳಿದ್ದಾವೆ ಅನ್ನೋಂಥ ದೃಷ್ಟಿಯಲ್ಲಿ ನಿಂತ್ಕೊಂಡಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯನ್ನು ಪ್ರಾರಂಭಗೊಳಿಸಿ ನಿರಂತರವಾಗಿ ಸರಿಸುಮಾರು ರಾಜಕಾರಣದಲ್ಲಿ ಬರ್ತಕ್ಕಂಥ ಏಳು ಬೀಳು ಎಲ್ಲದರ ಮಧ್ಯೆ ಸಕ್ರಿಯವಾಗಿ ಬರ್ತಾನೆ ಬಂದರು. ಕಡೆ ಹಂತದಲ್ಲಿ ಅವರಿಗೆ ಶಿಕ್ಷಣ ಸಚಿವರಾಗುವಂಥ ಒಂದು ಅವಕಾಶವನ್ನು ಸಾಧಿಸಿ ಆ ಸಂದರ್ಭದಲ್ಲಿ ಉತ್ತಮವಾದಂಥ ಸೇವೆಯನ್ನು ಮಾಡಿ ತುಮಕೂರು ಜಿಲ್ಲೆ ಅಷ್ಟೇ ಅಲ್ಲದೆ ನಾನಾ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಹೊಸ ಯೋಜನೆಗಳನ್ನು ಬೇಕಾಗಿರ್ತಕ್ಕಂಥ ಕೆಲವು ತಿದ್ದುಪಡಿಗಳನ್ನು
ಭಾಳ ಸಕ್ರಿಯವಾಗಿ ಮಾಡಿದಂಥ ಒಬ್ಬ ವ್ಯಕ್ತಿ. ಕಡೆ ಬಾರಿ ಪ್ರಾಯಶಃ ಅವ್ರು ಸಂಘಟನಾತ್ಮಕವಾಗಿ ಗದ್ದೆಗೆ ನೋಡಿದಾಗ ಅಂತಂದರೆ ಗರ್ಗೋಡಿ ರಂಗಾಪುರದಲ್ಲಿ ಈ ಸಲ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡಿದಾಗ ಅತ್ಯಂತ ಸಕ್ರಿಯವಾಗಿ ತೊಡಸ್ಕೊಂಡಂಥ ವ್ಯಕ್ತಿ. ಅದಾಗಿ ಕೆಲವೇ ದಿನಗಳ ನಂತರ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಆಪ್ರೇಷನ್ಸ್ ಎಲ್ಲ ಆಯಿತು ಪಾಪ, ಶಸ್ತ್ರಚಿಕಿತ್ಸೆಗಳಾಯಿತು. ತದನಂತರ ಬಟ್ ಅವ್ರು ಯಾವತ್ತೂ ಹಿಂಜರಿದಿರಲಿಲ್ಲ. MP ಚುನಾವಣೆಯಲ್ಲೂ ಸಹ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ತಮ್ಮ ಕೈಲಾಗುವಂಥ ಸೇವೆಯನ್ನು ಮತ್ತು ಓಡಾಟವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಮಾಜಿ ಸಚಿವ ನಾಗೇಶ್ ಅಣ್ಣವರನ್ನು ನಾವೆಲ್ಲರೂ ಇವತ್ತು ಆಗಿದ್ದೇವೆ. ಪ್ರಾಯಶಃ ಅವರ ಕುಟುಂಬ ಅವರ ನಿನ್ನೆ